ನಮ್ಗೆ ಈ ಥರ ಆದರೆ ನಾವು ಹೆಂಗೆ ಸಂಪಾದನೆ ಆಗೋದು ಹೆಂಗೆ, ದುಡಿಯೋದು ಹೆಂಗೆ, ಕೂಲಿ ಮಾಡೋದು ಹೆಂಗೆ? ವಿನಾಯಕ ಟೆಂಡರ್ಸ್ ಅಂತ ಗೊಬ್ಬರದ ಅಂಗಡಿಯಲ್ಲಿ ಕೆಂಪರಾಜು ಅಂತ ರೈತ ಇಲ್ಲೇ ಇದ್ದಾನೆ. ಇವರು ಗೊಬ್ಬರ ಪರ್ಚೇಸ್ ಮಾಡಿದ್ದಾರೆ. ಗೊಬ್ಬರ ತಾಂಬಂದಿದ್ದು ಏನಾಗಿದೆ, ಬರೀ ಕಲ್ಲುಚ್ಚಿದು. ಆತ ಏನು ಹೇಳ್ತಾ ಇದ್ದಾನೆ, ಆಯಿತು ನಾವು ಕಂಪ್ನಿಗೆ ರೆಫರ್ ಮಾಡ್ತೀವಿ ಅಂತ ಕೃಷಿ ಅಧಿಕಾರಿ ಅಂತ ಬಂದಿದ್ದಾರೆ. ಸರ್ ನಿಮ್ಮ ಹೆಸರು ಏನು ಸರ್? ಬನ್ನಿ ನಿಮ್ಮ ಹೆಸರು ಏನು ಹೇಳಿ? ಆನಂದ್ ಅಂತ. ಇವ್ರು ಹೇಳ್ತಾ ಇದ್ದಾರೆ, ನಾನು ನೋಟಿಸ್ ಕೊಟ್ಟಿದ್ದೀನಿ, ನನಗೆ ಇದು ನೋಟಿಸ್ ಕೊಡೋ ಅಧಿಕಾರ ಅಷ್ಟೇ ಇರೋದು. ನಾನು ಅಂಗಡಿ ಸೀಸ್ ಮಾಡೋದಲ್ಲಿ, ಆ ಮಿಕ್ಕಿದ ಗೊಬ್ಬರದ ಮುಟ್ಟೆನಲ್ಲಿ ಕಸ್ಟಡಿ ತಾಣದಲ್ಲಿ, ಇನ್ನೊಂದಲ್ಲಿ ಮತ್ತೊಂದಿಲ್ಲ ನನ್ನ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವರು ಕೃಷಿ ಅಧಿಕಾರಿಯಾಗಿ ಇವ್ರಿಗೆ ಏನು ಅಧಿಕಾರ ಇದೆ ಇವ್ರ ಹತ್ರ? ಯಾವ ಅಂಗಡಿ ಸರ್ ಅದು? ವಿನಾಯಕ ಟೆಂಡರ್ಸ್ ಅಂತ ತ್ಯಾಮಗಂಡು. ಇವ್ರ ಹತ್ರ ಏನು ಅಧಿಕಾರಿ? ಇವ್ರು ಕೃಷಿ ಅಧಿಕಾರಿ ಬಂದು ಇದನ್ನ ಕಸ್ಟಡಿ ತಾಂತೀನಿ, ನಾನು ಶಾಂಪಲ್ ತೋರಿಸ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಯಾರು ಜವಾಬ್ದಾರರು? ಒಂದು ಮೂಟೆ ಗೊಬ್ಬರದ ರೇಟು ಎಷ್ಟಾಗಿದೆ? ಎಷ್ಟು ಕೊಡ್ತಾರೆ? 2200 ರೂಪಾಯಿ ಕೊಟ್ಟು ಗೊಬ್ಬರದ ಮೂಟೆ ತಂದಿರೋದು ಇದು. 15 ಗಿಡಕ್ಕೆ ಮತ್ತೆ ಅಡಿಕೆ 16, 20 ಮಂಗಳ ಕಂಪನಿ ಗೊಬ್ಬರ, ಸಂಪೂರ್ಣವಾಗಿ ಗೊಬ್ಬರದ ಗಿಡ 2200 ರೂಪಾಯಿ ನನಗೆ ಕೊಟ್ಟರು. ಜಲ್ಲಿಕಲ್ಲು ಪೂರ್ತಿ ಮಿಕ್ಸ್ ಇದೆ. ಜಲ್ಲಿಕಲ್ಲು ಫಸ್ಟ್ ಒಂದು ಮೂಟೆ ಹಾಕ್ಬಿಟ್ಟೆ. ಅಲ್ಲಿ ಗೊಬ್ಬರದ ಅಂಗಡಿ ಏನು ಹೇಳ್ತಾರೆ? ಬದಲಾಯಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ತಾಂಡೋಗಿಲ್ಲ ಅಂತ ಹೇಳ್ತಾರೆ. ತಾಂಡೋಗಿಲ್ಲ ಅಂದ್ರೆ ಫಸ್ಟ್ ಕ್ಯಾಮ್ರಾ ತೆಗೆದ್ಮೇಲೆ CC ಕ್ಯಾಮ್ರಾ ತೆಗೆಸಿ ನೋಡಿದ್ಕೆ ನಮ್ದಲ್ಲಿ ರೆಕಾರ್ಡ್ ಆಗಿತ್ತು. ನಾನು ಹೇಳ್ತಕ್ಕ ಆವಾಗ ಅವ್ರು ಒಪ್ಕೊಂಡು ನಾವು ಬೇರೆ ಬ್ಯಾಗ್ ಕೊಡ್ತೀವಿ, ಎಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡಬೇಡ್ರಿ ಇದನ್ನ ಅಂತ ಅವ್ರು ಹೇಳ್ತಾವ್ರೆ. ನಾವು ಎಲ್ಲಿ ಸರ್ ಅದು ವಿನಾಯಕ ಟ್ರೇಡರ್ಸ್ ಇರೋದು? ತ್ಯಾಮಗಂಡು ಎಲ್ಲಿ ಸರ್? ಮೇನ್ ರೋಡಲ್ಲೇನೆ. ಇವರೇ ಕೇಳಿ ಸರ್, ಹೋಗಿದ್ದಾನೆ ಸೋಮವಾರ ಕೆಳಗಡೆ ಸರ್ಕಲ್ ಅಲ್ಲಿ ಪೊಲೀಸ್ ಸ್ಟೇಷನ್ ಬಿಟ್ಟು ಅಲ್ಲ ಸರ್, ಇನ್ನ ಕೆಳಗಡೆನೆ ಸರ್. ಇವ್ರಿಗೆ ಅಡ್ರೆಸ್ ಕೇಳಿ ಗೊಬ್ಬರ ತಾಮ್ರ 6:30 ನಾವು ತ್ಯಾಮಗಂಡು ಗೊಬ್ಬರ ತರಕ್ಕೆ ಹೋದ್ವಿ. 5 ಬ್ಯಾಗ್ ಗೊಬ್ಬರ ತಗೊಂಡ್ವಿ. 2200 ರೂಪಾಯಿ ಬೆಲೆ ಹಾಕಿ ನಮಗೆ ಗೊಬ್ಬರ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಾವು ಒಂದು ಮೂಟೆ ಆಗಲೇ ಉಪಯೋಗಿಸ್ಬಿಟ್ವಿ. ಇನ್ನೊಂದು ಮೂಟೆ ಚೆಕ್ ಮಾಡಿದಾಗ ಅದರಲ್ಲಿ 30% ಬರೀ ಕಲ್ಲೇ ಬರ್ತದೆ. ರೈತರು ಅನ್ನದಾತರು ಅಂತಾರೆ. ಈ ಗೊಬ್ಬರ ತಗೊಂಬಂದು ನಾವು ಯಾವ ರೀತಿ ಅನ್ನದಾತರು ಮಾಡೋಣ, ಯಾವ ರೀತಿ ಬೆಳೆಯೋಣ, ಇದರಿಂದ ನಮಗೆ ಆಗಂಥ ಪ್ರಯೋಜನ ಏನು? ರೈತರು ಅಂದ್ರೆ ಅವ್ರು ಏನು ತಿಳ್ಕೊಂಬಿಟ್ಟಾರೆ, ಅಂಗಡಿಯನ್ನು ಕೇಳಿದ್ರೆ ನಮ್ಮ ಅಂಗಡಿಗೆ ತಂದಿಲ್ಲ ಅಂತ ವಾದ ಮಾಡಿದರು. CC ಕ್ಯಾಮ್ರಾ ತೆಗ್ಸಿದ್ಕೆ ಅದು ಸಿಕ್ಕಾಕಂತು. ಆವಾಗ ಕೃಷಿ ಇಲಾಖೆಯವ್ರಿಗೆ ರೆಫರ್ ಮಾಡಿದ್ದಕ್ಕೆ ಅವರು ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಮಾತ್ರ ಹೇಳ್ತಾರೆ ಹೊರತು ಅಂಗಡಿ ಸೀಜು ಮಾಡಲ್ಲ, ಇರೋ ಬ್ಯಾಗು ಅವರು ಎಂಡ್ ಅವ್ರಿಗೆ ತಾಂಡ್ಲೂ ಇಲ್ಲ. ನಾವು ಇದೇ ರೀತಿ ಆದರೆ ನಾವು ತಹಸೀಲ್ದಾರ್ ಕಚೇರಿ ಬಳಿ ಹೋಗಿ ಧರಣಿ ಮಾಡ್ತೀವಿ. ಅಂಗಡಿ ಮುಚ್ಚಿಸ್ತಾರೋ ಇಲ್ವೋ? ಕೃಷಿ ಅಧಿಕಾರಿನೂ ಬಂದಿದ್ದಾರೆ, ಅವರು ಇದಕ್ಕೆ ಉತ್ತರ ಕೊಡಲಿ. ನಮ್ಮ ಬೈನಹಳ್ಳಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡಿದ್ದಾರೆ. ಎಲ್ಲರಿಂದನೂ ಕೇಳ್ಕೊಳ್ತಾ ಇರೋದು ಇಷ್ಟೇ, ರೈತರಿಗೆ ಮೋಸ ಮಾಡಬೇಡಿ. ಯಾವುದೇ ಇದಾಗಿರಲಿ ರೈತರಿಗೆ ಒಳ್ಳೆಯ ರೀತಿಯಿಂದ ಕೊಟ್ಟು. ಯಾಕೆ ಪುಕ್ಷಟೆ ಕೊಡ್ತಾವ್ರ? ನಾವು 2200 ರೂಪಾಯಿ ಕೊಡಬೇಕು ಅಂದರೆ ನಮಗೆ ರೈತರಿಗೆ ಎಷ್ಟು ಕಷ್ಟ ಇರ್ತದೆ, ಏನಿರ್ತದೆ, ಅವರೇ ಯೋಚನೆ ಮಾಡಿ ಈ ನಮ್ಮ ಸರ್ಕಾರ ಕ್ರಮ ತಂತಾರೋ, ನಮ್ಮ ತಹಸೀಲ್ದಾರ್ ಕ್ರಮ ತಂತಾರೋ, ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಕ್ರಮ ತಂತಾರೋ, ಯಾರು ತಂತಾರೋ ನಮಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ವಿತರಣೆ ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್.